ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಾವೇರಿ ಇರುವ ಸಿಎಂ ಕುರ್ಚಿ ಕದನ ತಣ್ಣಗಾಗುವ ಮೊದಲೇ ಶ್ವಾನ ಕದನ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಮಂತ್ರಿ ಮಹದೇವಪ್ಪ ಅವರು ನಾಲಿಗೆಯನ್ನ ಹರಿಬಿಟ್ಟು ಹೊತ್ತಿಸಿದ ವಿವಾದದ ಕಿಡಿ ಕಾಂಗ್ರೆಸ್ನಲ್ಲಿ ಭಾರಿ ವಿವಾದವನ್ನ ಹೆಚ್ಚು ಮಾಡಿದೆ. ಡಿಕೆಗೆ ಸಿಎಂ ಕುರ್ಚಿ ಕೇಳ್ತಾ ಇರುವ ಅವರ ಬೆಂಬಲಿಗ ಶಾಸಕರನ್ನ ಪರೋಕ್ಷವಾಗಿ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ರು. ಇದು ಡಿಕೆ ಶಿವಕುಮಾರ್ ಹಾಗೆ ಅವರ ಬೆಂಬಲಿಗರನ್ನ ಕೆರಳಿಸಿದೆ. ಮಹದೇವಪ್ಪ ಅವರಿಗೆ ಡಿಕೆ ಸುರೇಶ್ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನಲ್ಲಿ ವಿವಾದಕ್ಕೀಡಾಗಿದೆ. ಹೈಕಮಾಂಡ್ ನಾಯಕರಿಗೆ ಧರ್ಮ ಸಂಕಟವನ್ನ ತರಿಸಿದೆ. ರಾಜ್ಯ ರಾಜಕಾರಣ ಎತ್ತ ಸಾಗ್ತಾ ಇದೆ ಅನ್ನುವಂತ ಪ್ರಶ್ನೆ ಈಗ. ಯಾಕಂದ್ರೆ ಕುರ್ಚಿ ಕಿತ್ತಾಟದ ನಡುವೆ ಇಲ್ಲಿ ಪಕ್ಷ ಅನಾಥವಾಗ್ತಾ ಇದೆಯಾ, ಪಕ್ಷದ ವರ್ಚಸ್ಸು ಹಿನ್ನಡೆ ಆಗ್ತಾ ಇದೆಯಾ, ಪಕ್ಷಕ್ಕೆ ಇದ್ದಂತ ಘನತೆ ಗೌರವಕ್ಕೆ ಧಕ್ಕೆ ಉಂಟಾಗ್ತಾ ಇದೆಯಾ, ಇವರಿವರ ಕುರ್ಚಿ ಗುದ್ದಾಟದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಇದರ ಜೊತೆಗೆ ಗೃಹ ವ್ಯವಸ್ಥೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅಭಿವೃದ್ಧಿ ಇಲ್ಲ, ಹಣಕಾಸಲ್ಲಿ ಕೊರತೆ ಉಂಟಾಗಿದೆ, ಬೆಲೆ ಏರಿಕೆ, ಇದೆಲ್ಲವನ್ನೂ ಕೂಡ ನೋಡಬೇಕಾದಂತ ಸರ್ಕಾರ ಕೇವಲ ಕುರ್ಚಿ ಗುದ್ದಾಟದಲ್ಲೇ ಕೂಡ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ. ಎಲ್ಲೋ ಒಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಈ ಕುರ್ಚಿ ಕಿತ್ತಾಟದಿಂದ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂತ ಲೆಕ್ಕಾಚಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಫೋಕಸ್ ಟಿವಿಯ ಔಟ್ಪುಟ್ ಎಡಿಟರ್ ಆಗಿರುವಂತ ಅಭೀಪ್ ದಂಡಿ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತೀನಿ. ಸರ್, ಈಗಾಗಲೇ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ, ರಾಜ್ಯ ರಾಜಕಾರಣ ಎತ್ತ ದಿಕ್ಕಲ್ಲಿ ಸಾಗ್ತಾ ಇದೆ ಅಂತ. ಈ ಕುರ್ಚಿ ಕಿತ್ತಾಟದ ನಡುವೆ ಕಾಂಗ್ರೆಸ್ಗೆ ಹಿನ್ನಡೆ, ಇದರ ಜೊತೆಗೆ ಡ್ಯಾಮೇಜ್ ಆಗ್ತಾ ಇದೆ. ಇವರ ಕುರ್ಚಿ ಈ ಕಿತ್ತಾಟದಿಂದ ಕಾಂಗ್ರೆಸ್ ಅವರತ್ತಿಗೆ ಎಲ್ಲೊಂದ್ ಕಡೆ ಮುಳುವಾಗ್ಬಿಡುತ್ತಾ, ದಾರಿ ಮಾಡ್ಕೊಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ. ಈ ವಿಚಾರಕ್ಕೆ ಅಪ್ಡೇಟ್ಸ್ ಕೊಡೋದಾದ್ರೆ ಸರ್. ಖಂಡಿತ ಶಿವು, ಈಗ ಈ ಕುರ್ಚಿ ಕಿತ್ತಾಟ ಅದು ನಾಯಿ ಮಟ್ಟಕ್ಕೆ ಬಂದುಬಿಟ್ಟಿದೆ ಅನ್ನುವಂಥದ್ದು. ನೋಡಿ, ಇಲ್ಲಿವರೆಗೂ ಸಿಎಂ ಕುರ್ಚಿಗೋಸ್ಕರ ಒಂದು ದೊಡ್ಡ ಮಟ್ಟದ ಹೋರಾಟ, ಬಣಬಡದಾಟ, ಕುರ್ಚಿ ಕಿತ್ತಾಟ ನಡೀತಾ ಇತ್ತು. ಈಗ ಕುರ್ಚಿಯನ್ನ ಕೇಳೋರು ಅಥವಾ ಸಿಎಂ ಸ್ಥಾನವನ್ನ ಕೇಳೋರು ಒಂದು ರೀತಿಯ ನಾಯಿಗಳಿದ್ದ ಹಾಗೆ, ನಾಯಿ ಬಾಲ ಇದ್ದ ಹಾಗೆ ಅನ್ನುವಂಥ ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಅದು ಸಿಎಂ ಸ್ಥಾನದ ಕುರ್ಚಿಯ ಲೆವೆಲಿಗೆ ನಾಯಿಗಳ ಮಟ್ಟಕ್ಕೆ ಬಂದುಬಿಟ್ಟಿದೆ ಅನ್ನುವಂಥದ್ದು. ಇದಕ್ಕೆ ಕಾರಣರು ಯಾರು? ಇದೇ ಕಾಂಗ್ರೆಸ್ ಪಕ್ಷದ ಶಾಸಕರು, ಸಚಿವರು, ಇವರೆಲ್ಲರೂ ಕೂಡ ಇದಕ್ಕೆ ಮೂಲವಾಗಿ ಹೈಕಮಾಂಡ್ ಕೂಡ ಇದಕ್ಕೆ ಎಲ್ಲೋ ಒಂಥರ ಕಾರಣ ಅನ್ನುವಂಥದ್ದು. ಇಲ್ಲಿರ್ತಕ್ಕಂಥ ಶಾಸಕರಲ್ಲ, ಮಿನಿಸ್ಟ್ರಿಗಳಲ್ಲ, ಆದರೆ ಇಲ್ಲಿರ್ತಕ್ಕಂಥ ನಾಯಿಗಳ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹಾಗಾಗಿ ಮಹದೇವಪ್ಪನವರ ಮಾತು ಮತ್ತೆ ಅದಕ್ಕೆ ಕೌಂಟರ್ ಆಗಿ ಇವತ್ತು ಕೊಟ್ಟಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಮಾತು ಮತ್ತೆ ಡಿ ಕೆ ಶಿವಕುಮಾರ್ ಕೂಡ ತುಂಬಾ ದೊಡ್ಡ ಮಟ್ಟದ ಕೌಂಟರ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಿ ಜಗಳ, ಡಾಗ್ ಫೈಟ್, ಅದು ಕುರ್ಚಿ ಕಿತ್ತಾಟ ಅಲ್ಲ, ನಾಯಿ ಜಗಳವಾಗಿ ಮಾರ್ಪಟ್ಬಿಟ್ಟಿದೆ ಶಿವು. ಈ ಬಡಿದಾಟ ಜೋರಾಗಿರೋದ್ರಿಂದ ಸರ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ತಾರೆ, ಸುಮ್ನೆ ನೋಡಿ ಸುಮ್ನಾಗ್ತಾ ಇದ್ದಾರೆ ವಿನಃ ಏನಾದ್ರು ಕ್ರಮ ತೆಗೆದುಕೊಳ್ತಾರಾ ಅಂತ ಮೂಗುದರ ಹಾಕ್ತಾರೆ ಇವ್ರಿಗೆ. ಖಂಡಿತ ಹಾಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಅದು ಸ್ಟ್ರಾಂಗ್ ಹೈಕಮಾಂಡ್ ಆಗಿದ್ರೆ ಇಲ್ಲಿವರೆಗೂ ಈ ಮಟ್ಟಕ್ಕೆ, ಅಂದ್ರೆ ನಾಯಿಗಳ ಮಟ್ಟಕ್ಕೆ, ನಾಯಿ ಬಡದಾಟ, ನಾಯಿ ಜಗಳದ ಮಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಹೈಕಮಾಂಡ್ ಬಿಡ್ತಾ ಇರಲಿಲ್ಲ ಅನ್ನೋಂಥದ್ದು. ನೋಡಿ, ನೆನ್ನೆ ಎಚ್ ಸಿ ಮಹದೇವಪ್ಪನವರು ಒಂದು ಮಾತನ್ನ ಇಲ್ಲಿನ ಕುರ್ಚಿ ಕೇಳ್ತಾ ಇರ್ತಕ್ಕಂಥ ಶಾಸಕರ ಬಗ್ಗೆನೋ ಅವ್ರೊಂಥರ ನಾಯಿ ಬಾಲ ಇದ್ದಂಗೆ ಅಂತಂತ ಹೇಳಿದ್ರು. ಇನ್ನೊಂದು ಮಾತು ಹೇಳಿದ್ರು, ಬಾಲ ಎಲ್ಲಾದ್ರೂ ನಾಯಿ ಅಲ್ಲಾಡ್ಸಕ್ಕಾಗುತ್ತೇನ್ರಿ ಅನ್ನುವಂಥದ್ದು. ಅಂದ್ರೆ ಸಿಎಂ ಕುರ್ಚಿಯನ್ನ ಅಥವಾ ಅಧಿಕಾರ ಹಸ್ತಾಂತರವನ್ನ ಕೇಳ್ತಾ ಇರೋರು ಬಾಲ ಅಂತಂದಾದ್ರೆ ನಾಯಿ ಹೈಕಮಾಂಡ ಅಂತ. ಅಂದ್ರೆ ಹೈಕಮಾಂಡ್ ನಲ್ಲಿ ಇರ್ತಕ್ಕಂಥ ನಾಯಕರಿಗೂ ಎಚ್ ಸಿ ಮಹದೇವಪ್ಪನವರು ನಾಯಿ ಅಂತ ಹೇಳ್ತಿದಾರ. ಹಾಗಾದ್ರೆ ಹೈಕಮಾಂಡ್ ನಲ್ಲಿ ಇರ್ತಕ್ಕಂಥ ಯಾವ ನಾಯಕರ ನಾಯಿ? ಅದು ರಾಹುಲ್ ಗಾಂಧಿಯ, ಸೋನಿಯಾ ಗಾಂಧಿಯ, ಧರಮ್ ಸಿಂಗ, ಅಥವಾ ಇನ್ನಿರ್ತಕ್ಕಂಥ ಸುರ್ಜೇವಾಲಾನ, ಕೆ ಸಿ ವೇಣುಗೋಪಾಲ? ಯಾಕಂದ್ರೆ ತುಂಬಾ ಚೀಪ್ ಲೆವೆಲ್ ಮಾತುಗಳನ್ನ ಒಬ್ಬ ಘನತೆವೆತ್ತ ಸಚಿವರು ಆಡಿರ್ತಕ್ಕಂಥದ್ದು. ಇದು ಮುಂದಿನ ದಿನಗಳಲ್ಲಿ ಒಂದು ಆಪೋಸಿಷನ್ ಪಾರ್ಟಿಗೆ ಅಷ್ಟೇ ಅಲ್ಲದೆ ರಾಜ್ಯದ ಜನರಲ್ಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದು ಕೀಳು ಅಭಿಪ್ರಾಯ ಬರುತ್ತೆ. ಇಲ್ಲಿ ಈಗಲೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳದೆ ಇದ್ರೆ ಬರೀ ಈಗ ಚರ್ಚೆ ನಾಯಿ ಲೆವೆಲ್ಗೆ ಇಳಿದಿದೆಯಲ್ಲ, ಅದು ಮುಂದುವರೆದು ನಾಯಿ, ನರಿ ಮತ್ತು ಕಾಡಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಬಂದು ಸೇರ್ಕೊಳ್ತವೆ. ಅಷ್ಟರ ಮಟ್ಟಿಗೆ ಪಕ್ಷಕ್ಕೆ ಎಫೆಕ್ಟ್ ಆಗುತ್ತೆ ಶಿವು. ಇದ್ರ ಜೊತೆಗೆ ಸರ್ ಅತಿರೇಕದ ವರ್ತನೆ, ಅತಿರೇಕದ ಹೇಳಿಕೆಗಳು, ಇವೆಲ್ಲವನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಅವನತಿಗೆ ಕಾರಣ ಸರ್ಕಾರ ಪತನ ಆದ್ರೂ ಆಗಬಹುದಾ ಅಂತ.
ಸಾಧ್ಯತೆ ಏನ್ ಬೇಕಿದ್ರು ಆಗಿದೆ ಶಿವು. ಈಗ ನೋಡಿ, ಈಗ ಸಿದ್ದರಾಮಯ್ಯ ಬಣದವರು ಡಿ ಕೆ ಶಿವಕುಮಾರ್ ಬಣದವರಿಗೆ, ಅದರಲ್ಲೂ ಹೆಚ್ಚಿ ಮಹಾದೇವಪ್ಪ ಸಿದ್ದರಾಮಯ್ಯನವರ ಆಪ್ತ ಅವರು ಡಿ ಕೆ ಶಿವಕುಮಾರ್ ಬಣದವರಿಗೆ ಕುರ್ಚಿ ಕೇಳ್ತಾ ಇರೋಂಥವರಿಗೆ, ಸಿಎಂ ಗಾದಿ ಕೇಳ್ತಾ ಇರೋಂಥವರಿಗೆ ಈ ತರದ ಕೀಳು ಮಾತುಗಳಲ್ಲಿ ನಿಂದಿಸಿರ್ತಕ್ಕಂಥದ್ದು ಅವರಲ್ಲಿ ಸಹಜವಾಗಿಯೇ ಆಕ್ರೋಶವನ್ನ ಹುಟ್ಟು ಹಾಕುತ್ತೆ. ಇವತ್ತು ನೋಡಿ, ನಿನ್ನೆ ಅಷ್ಟೇ ಮಹಾದೇವಪ್ಪ ಹೇಳಿರ್ತಕ್ಕಂಥದ್ದು, ಇವತ್ತು ಡಿ ಕೆ ಶಿವಕುಮಾರ್ ಬಣದ ಹಲವಾರು ನಾಯಕರು ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟಿದ್ದಾರೆ ಹೆಚ್ಚಿ ಮಹಾದೇವಪ್ಪರ ಕುರಿತಂತೆ ಮತ್ತು ಸಿದ್ದರಾಮಯ್ಯನವರ ಗ್ಯಾಂಗ್ ಕುರಿತಂತೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟಿದ್ದಾರೆ. ಬೇರೆ ಯಾರು ವಿಪಕ್ಷಗಳು ಮಾತನಾಡ್ತಾ ಇರ್ತಕ್ಕಂಥದ್ದಲ್ಲ. ಇದು ಅತಿರೇಕಕ್ಕೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ನೋಡಿ, ಇಕ್ಬಾಲ್ ಅಹಮದ್ ಇವತ್ತೊಂದು ಮಾತು ಹೇಳಿದ್ದಾರೆ, ಏನು ನಾನು 100% ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಗ್ಯಾರಂಟಿ, 3ನೇ ಡೇಟ್ ಶೀಘ್ರದಲ್ಲೇ ಕೊಡ್ತೀನಿ. ಆ ಡೇಟ್ ಕೊಡುವಂತ ಸ್ವಾಮೀಜಿಗಳು ಧ್ಯಾನಕ್ಕೆ ಕುಳಿತಿದ್ದಾರೆ. ಅವ್ರ ಧ್ಯಾನ ಮುಗಿದ ತಕ್ಷಣ ಅವ್ರು ಡೇಟ್ ಹೇಳ್ತಾರೆ, ಅದೇ ಡೇಟ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ಬಿಟ್ಟಿದ್ದಾರೆ. ಶಿವಗಂಗಾ ಬಸವರಾಜ್ ಬಾಯಿ ಬಂದಂಗೆ ಮಾತಾಡಿದ್ದಾರೆ. ಡಿ ಕೆ ಸುರೇಶ್ ಕೂಡ ನಾಯಿನ ನಿಯತ್ತಿಗೆ ಹೋಲಿಸ್ತಾರೆ. ನಿಯತ್ತಿದ್ರೆ ಅದು ನಾಯಿ, ನಿಯತ್ತಿಲ್ಲದೆ ಇದ್ರೆ ನಾಯಿ ಅಲ್ಲ. ಸಾಕುವಂತ ನಾಯಿ ಸಾಕುವಂತ ಒಂದು ಏನು ಯಜಮಾನ ಇದ್ದಾನೆ, ಅದಕ್ಕೆ ಅದು ನಿಯತ್ತಾಗಿರ್ಬೇಕು ನಾಯಿ ಅನ್ನುವಂಥ ಮಾತು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ವಲಸೆ ಕಾಂಗ್ರೆಸ್ಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರು ಅನ್ನುವಂಥದ್ದು ಬಂದಿದೆ. ಹೊರಗಡೆಯಿಂದ ಬಂದಿರತಕ್ಕಂಥವ್ರು ನಿಯತ್ತಾಗಿ ಇಲ್ಲ, ಅವರು ನಾಯಿಗಳಾಗ್ಲಿಕ್ಕೂ ಸಾಧ್ಯ ಇಲ್ಲ, ಲಾಯಕ್ಕಿಲ್ಲ ಅನ್ನುವಂಥ ಮಾತನ್ನ ಡಿ ಕೆ ಸುರೇಶ್ ಇಂಡೈರೆಕ್ಟ್ ಆಗಿ ಹೇಳಿರ್ತಕ್ಕಂಥದ್ದು. ಇದು ಭಾರಿ ದೊಡ್ಡ ಮಟ್ಟದ ಬೆಂಕಿಯನ್ನ ಜ್ವಾಲೆಯನ್ನು ಹುಟ್ಟಾಕ್ಬಿಟ್ಟಿದೆ. ಎಚ್ ಸಿ ಮಹದೇವಪ್ಪನವರು ಬೇಕು ಅಂತನೋ ಬೇಡ ಅಂತನೋ, ಲಘುವಾಗಿಯೋ ಹಾಸ್ಯದ ಧಾಟಿಯಲ್ಲಿಯೋ ಅಥವಾ ಫ್ರಸ್ಟ್ರೇಟ್ ಆಗಿಯೋ ಈ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಬಗ್ಗೆ ಈ ಮಾತು ಹೇಳಿರ್ತಕ್ಕಂಥದ್ದು. ಸದ್ಯಕ್ಕಂತೂ ಇದು ತಣ್ಣಗಾಗೋ ಲಕ್ಷಣ ಕಾಣ್ತಾ ಇಲ್ಲ. ನಾನು ಹೇಳಿದಾಗೆ ನಾಯಿ ನರಿ ಮಟ್ಟಕ್ಕೆ ಹೋಗಿ ಇನ್ನು ಎಲ್ಲಾ ಪ್ರಾಣಿಗಳು ಬಂದು, ಅದು ನೀವೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಬಿದ್ದೋಗುವಂಥದ್ದು ಅಥವಾ ಅವನತಿ ಆಗುವಂಥದ್ದು ಅಥವಾ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾಗಿ ಜನ ಪಾಠ ಕಲಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಶಿವು, ಥ್ಯಾಂಕ್ ಯು ಸೋ ಮಚ್ ಮೇಲೆ ಅಪ್ಡೇಟ್ಸ್ಗಾಗಿ. ಈಗಾಗಲೇ ಕೂಡ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಸರ್ಕಾರದಲ್ಲಿ ನಾಯಿ ಜಗಳ, ಅದೇನೋ ಹೇಳ್ತಾರಲ್ಲ ಬೀದಿ ರಂಪಾಟ, ಹಗ್ಗ ಜಗ್ಗಾಟ, ಅದು ಇದು ಅಂತ, ಅದ್ಯಾವುದು ಅಲ್ಲ ಸ್ವಾಮಿ, ಇದು ನಾಯಿ ಶ್ವಾನ ಕದನ. ಇದು ನಾಲಿಗಿನ ಹರಿಬಿಟ್ಟು ಹೇಳಿಕೆಗಳನ್ನ ಕೊಡುವ ಮುನ್ನ ಯೋಚನೆ ಮಾಡಿ. ಯಾಕಂದ್ರೆ ಜನಪ್ರತಿನಿಧಿಗಳು ಯಾವ ರೀತಿ ನಡೆದುಕೊಳ್ಬೇಕು, ಸಾರ್ವಜನಿಕರು ನಿಮ್ಮನ್ನ ಮತ ಹಾಕಿ ಕಳಿಸಿರೋದು ನಿಮ್ಮನ್ನ ಗುದ್ದಾಟ ಆಡ್ಲಿ ಅಂತಲ್ಲ, ನೀವು ಶ್ವಾನ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತನಾಡೋದಿಕ್ಕಲ್ಲ. ಸಾರ್ವಜನಿಕರಿಗೆ ಉತ್ತರ ಕೊಡಿ. ನೀವು ಪ್ರಶ್ನೆಗಳಿಗೆ ಮೊದಲು ಸಾರ್ವಜನಿಕರಿಗೆ ಕೊಡುವಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಿ, ಆಮೇಲೆ ನಿಮ್ಮ ಕಚ್ಚಾಟ ಗುದ್ದಾಟ. ಜನ ನಿಮಗೆ ಅತ್ಯಮೂಲ್ಯವಾದ ಮತವನ್ನ ಕೊಟ್ಟು ಭರ್ಜರಿ ಪ್ರಚಂಡ ಗೆಲುವನ್ನ ಸಾಧಿಸಿ ನಿಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಿಮ್ಮ ಕಿತ್ತಾಟವನ್ನ ನೋಡ್ಲಿ ಅಂತ ಅಲ್ಲ ಸ್ವಾಮಿ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ. ನಿಮ್ಮ ಈ ಕಿತ್ತಾಟ, ಈ ಬಡದಾಟ, ವಾಗ್ಯುದ್ಧ, ಬಣಬಡಿದಾಟ ಇನ್ನು ಯಾವ ಮೂಲಕ್ಕೆ ತೆಗೆದುಕೊಂಡು ಹೋಗುತ್ತೋ ನಿಮ್ಮನ್ನ, ಅದ್ಯಾವ ದಿಕ್ಸೂಚಿ ತೋರಿಸ್ತಾ ಇದ್ದೀರೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಆದ್ರೆ ರಾಜ್ಯದ ಜನ ಸಮಯ ಸಿಕ್ಕಾಗ ಬುದ್ಧಿ ಕಲಿಸೋದಂತೂ ಗ್ಯಾರಂಟಿ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.